ಈ ದೇಶವನ್ನ ಈ ಸರ್ಕಾರವನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಧಾನಮಂತ್ರಿ ನಮಗೆ ಬೇಕು. ಪಾಕಿಸ್ತಾನಕ್ಕೆ ಸರಿಯಾಗಿ ವಾಪಸ್ ಒಂದು ಜವಾಬ್ ಕೊಡೋ ಅಂತ ಒಬ್ಬ ಪ್ರಧಾನಮಂತ್ರಿ ಬೇಕು. ದಿನ ಬೆಳಗ್ಗೆ ಆದ್ರೆ ಚೈನಾದು ಇಂಟ್ರೂಷನ್ಸ್ ನಡೀತಾ ಇದೆ ಅಂಡ್ ಈ ನಮ್ಮ ಪ್ರಧಾನಮಂತ್ರಿ ದಿವಸ ಬಾಯಿ ಕೂಡ ತೆಗೆಯೋದಿಲ್ಲ. ಇದು ಎಂಥ ಒಂದು ಅವಸ್ಥೆ, ಇದು ಎಂಥ ಒಂದು ಪರಿಸ್ಥಿತಿ ಅಂತ ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಮಾತಂತ ಇದ್ರು. ಇನ್ನೊಂದು ವಿಷಯ ಏನು ಅಂದ್ರೆ, ಎಲ್ಲ ಜಾತಿ ಎಲ್ಲ ವರ್ಗದಲ್ಲೂ ಒಂದು ಆಸ್ಪಿರೇಷನಲ್ ಕ್ಲಾಸ್ ಯುವಕರು ಎಲ್ಲರೂ ನರೇಂದ್ರ ಮೋದಿ ವೋಟ್ ಕೊಟ್ಟಿದ್ದಾರೆ. ಈಗ 4 ದಿವಸದಿಂದ ಜೈಪಾಲ್ ರೆಡ್ಡಿ ಅವರು ನಂಗೆ ಹೇಳ್ತಾ ಇದ್ರು, ದೇರ್ ಇಸ್ ಅನ್ ಆಸ್ಪಿರೇಷನಲ್ ಕ್ಲಾಸ್ ಇನ್ ಎವ್ರಿ ಕಾಸ್ಟ್ ಅಂಡ್ ದಟ್ ಕ್ಲಾಸ್ ಹ್ಯಾಸ್ ವೋಟೆಡ್ ಫಾರ್ ನರೇಂದ್ರ ಮೋದಿ. ಬಹುಶಃ ಈ ಫಲಿತಾಂಶದ ಅತ್ಯಂತ ಸಂಕ್ಷಿಪ್ತ ವಿವರಣೆಯನ್ನ ನೀವು ಕೊಟ್ರಿ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರ ಈ ದೇಶಕ್ಕೆ ಮನಮೋಹನ್ ಸಿಂಗ್ ಅವರ ತದ್ವಿರುದ್ಧ ಗುಣದ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಅನ್ನುವಂಥದ್ದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಪರವಾಗಿಲ್ಲ, ಏನು ಅಷ್ಟೊತ್ತಿಂದ ಎಲ್ಲರದು ರಿಯಾಕ್ಷನ್ಗಳೆಲ್ಲ ಮುಗಿದವಲ್ಲ. ಅಲ್ವಾ? ತಿನ್ಕೊಳ್ಳಿ ನಿಧಾನ ತಿಂಡಿ ಪರವಾಗಿಲ್ಲ. ರಂಗಣ್ಣನ ಕೊಡಪ್ಪ ತಿಂಡಿ. ನಿಮ್ಗೆಲ್ಲ ಕೊಟ್ರ ಕ್ಯಾಮ್ರಾಮನ್ಗಳಿಗೆಲ್ಲ? ಏನಪ್ಪ ಅವ್ರ ಮುಂದೆ ಪ್ಲೇಟ್ ಇಲ್ಲ. ಸ್ನೇಹಿತರು, ಈಗ ನೀನು ನಮ್ಮ ಸ್ನೇಹಿತನೇ, ಬಟ್ ಅವ್ರು ಬಹಳ ವರ್ಷದ ಸ್ನೇಹಿತರು, ಸೀನಿಯರ್ ಫ್ರೆಂಡ್, ನೀನು ಜೂನಿಯರ್ ಫ್ರೆಂಡ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಮುಖದ ಮೇಲೆ ಆ ಸೋಲಿನ ಛಾಯೆ ಕಾಣಿಸ್ತಾ ಇಲ್ಲ. 9 ಸ್ಥಾನಗಳನ್ನು ಗೆದ್ದಿದ್ದಾರೆ. ಕನಿಷ್ಠ 14ರಿಂದ 16 ಸ್ಥಾನಗಳ ನಿರೀಕ್ಷೆ ಇತ್ತು ಅಂತ ಕಾಣಿಸುತ್ತೆ. ಅದೆಲ್ಲ ಸುಳ್ಳು. ಅವ್ರು ಇರೋದೇ ಹಾಗೆ. ವಾಸ್ತವಾಂಶನ ನಾವು ಯಾವತ್ತೂ ಕೂಡ ಮುಚ್ಚಿಡೋಂಗಿಲ್ಲ. ನಾವೆಲ್ಲ ಒಟ್ಟಿಗೆ ಜೊತೆ ಇದ್ದವರು. ಅವೆಲ್ಲ ಪ್ರೇಯರ್ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ಟವ್ರೆ ನಮ್ಮ ಮನೆಗೆ. ನನಗೆ ಬಿಡ ಅಲ್ಲಿ ಅವನು ಬಹಳ ಚುನಾವಣೆಗಳು ನೋಡಿದ್ದಾನೆ, ಸ್ವತಃ ನೋಡಿದ್ದಾನೆ, ಸ್ವತಃ ನಿಂತು ನೋಡಿದ್ದಾನೆ, ಗೆದ್ದಿದ್ದಾನೆ, ಸೋತಿದ್ದಾನೆ. ವರ್ಷ ಅಡಿಯವರಿಗೆ ನೋವೇನಿರಲ್ಲ. 40 ವರ್ಷದಿಂದ 7 ನೋಡ್ತಲೇ ಬಂದಿದೆ. ನಾವು ಕೇಂದ್ರ ನೋಡಿದ್ದೀವಿ, ರಾಜ್ಯ ನೋಡಿದ್ದೀವಿ. ಅದು ಇದೆ, ಅದು ಇದೆ, ಎರಡೂ ಇದಾವೆ. ಟೀ ಕೊಟ್ರ ಬಗ್ಗೆ ಟೀ ಕೊಡಕ್ಕೆ ಎಲೆಕ್ಷನ್ ಕಮಿಷನ್ ಬೇಕು. 14% ಬರುತ್ತೆ, 50% ತಿಳ್ಕೊಂಡಿಲ್ಲ.
ಇವತ್ತೇನು ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಿದೆ, ಈ ಚುನಾವಣಾ ಫಲಿತಾಂಶವನ್ನ ನಾನು ಸ್ವಾಗತ ಮಾಡ್ತೇನೆ ಮತ್ತು ಜನರು ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಗೌರವಿಸ್ತೇನೆ. ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಫಲಿತಾಂಶ ಬಂದಿಲ್ಲ. ಮತ್ತೆ ಈ ಚುನಾವಣೆ ಜನರು ಕೊಟ್ಟಿರ್ತಕ್ಕಂಥ ತೀರ್ಪು, ಇಟ್ ಇಸ್ ನಾಟ್ ಎ ರೆಫರೆಂಡಮ್ ಎಗನೆಸ್ಟ್ ಅವರ್ ಗವರ್ಮೆಂಟ್. ಐ ಹ್ಯಾವ್ ಬೀನ್ ಟೆಲಿಂಗ್ ದಿಸ್ ಸಿನ್ಸ್ ಡೇ ಒನ್. ಇಟ್ಸ್ ನಾಟ್ ಎ ರೆಫರೆಂಡಮ್ ಬಿಕಾಸ್ ಜನ ನಮಗೆ ಕಳೆದ ಒಂದು ವರ್ಷದಿಂದ ಮ್ಯಾಂಡೇಟ್ ಕೊಟ್ಟಿದ್ದು 5 ವರ್ಷದವರೆಗೆ ಅಧಿಕಾರ ಮಾಡಲಿಕ್ಕೆ. ನಾವು 1 ವರ್ಷ ಮಾತ್ರ ಪೂರೈಸಿದ್ದೀವಿ. ಇದು ನ್ಯಾಷನಲ್ ಇಶ್ಯೂಸ್ ಮೇಲೆ ನಡೆದಿರ್ತಕ್ಕಂಥ ಚುನಾವಣೆ. ಅದರಿಂದ ರಾಜ್ಯದ ಪರ್ಫಾರ್ಮೆನ್ಸು, ನಮ್ಮ ಕಾರ್ಯಕ್ರಮಗಳನ್ನ ಜನರು ಪರಿಗಣನೆಗೆ ತಗೊಂಡಿಲ್ಲ. ಕಳೆದ 1 ವರ್ಷದಲ್ಲಿ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದೀವಿ. ಬಡವರ ಪರವಾದಂಥ, ರೈತರ ಪರವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವೂ ಕೂಡ ಯಶಸ್ವಿಯಾಗಿ ಜಾರಿಯಾಗಿದ್ದಾವೆ. ಸೊ ಆ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದಲ್ಲ. ಆದರೂ ಕರ್ನಾಟಕದಲ್ಲಿ 28 ಸ್ಥಾನಗಳಿಗೆ 9 ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 6 ಸ್ಥಾನಗಳನ್ನು ಗೆದ್ದಿದ್ದು. ಬಿಜೆಪಿ 19 ಸ್ಥಾನಗಳು ಗೆದ್ದಿತ್ತು. JDS 3 ಸ್ಥಾನಗಳನ್ನು ಗೆದ್ದಿತ್ತು. ಈ ಸಾರಿ ನಾವು 9 ಗೆದ್ದಿದ್ದೀವಿ. ಬಿಜೆಪಿ 17 ಗೆದ್ದಿದೆ. ಮತ್ತೆ JDS 2 ಸ್ಥಾನಗಳನ್ನು ಗೆದ್ದಿದೆ. ಅದಕ್ಕೆ ನಾವು ಬೆಂತಟ್ಕೋತೀವಿ ಅಂತ ಅರ್ಥ ಅಲ್ಲ. ಕಳೆದ ಸಾರಿಗಿಂತ 3 ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಬೆಂತಟ್ಕೋತಾ ಇದ್ದೀನಿ. ಬಟ್ ಒಟ್ಟಾರೆಯಾಗಿ ನಾವು ಇನ್ನೂ ಹೆಚ್ಚು ನಿರೀಕ್ಷೆಯನ್ನ ಮಾಡಿದ್ದೋ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಬಂದಿಲ್ಲ. ಇವತ್ತು ಜನ ದೇಶದಲ್ಲಿ ಬದಲಾವಣೆಯನ್ನ ಬಯಸಿ ಮತ ಹಾಕಿರ್ತಕ್ಕಂಥದ್ದು. UPA ಸರ್ಕಾರ 10 ವರ್ಷಗಳ ಕಾಲ ಅಧಿಕಾರದಲ್ಲಿತ್ತು. ಹಾಗಾಗಿ ಒಮ್ಮೆ ಮೋದಿಯವರ ನಾಯಕತ್ವಕ್ಕೂ ಕೂಡ
BJPಗೂ ಓಟ್ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ಏನೋ ಓಟ್ ಹಾಕಿದ್ದಾರೆ ಅಂತೇಳಿ ಫಲಿತಾಂಶದಿಂದ ವ್ಯಕ್ತ ಆಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಈ ತರದ ಫಲಿತಾಂಶಗಳು ನಮ್ಮ ದೇಶದಲ್ಲಿ ಅನೇಕ ಬಾರಿ ಆಗಿದ್ದಾವೆ, ಜಗತ್ತಿನಲ್ಲಿ ಆಗಿದ್ದಾವೆ ಈ ಥರದ ಫಲಿತಾಂಶಗಳು. ಎಂಬತ್ತರಲ್ಲಿ BJP 2 ಸ್ಥಾನ ಗೆದ್ದಿತ್ತು. ಆಮೇಲೆ 84ರಲ್ಲಿ 4 ಸ್ಥಾನ ಗೆದ್ದಿತ್ತು. 284 ಗೆದ್ದವ್ರೆ. ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿ ಇದ್ದಾಗ 400ಕ್ಕಿಂತ ಹೆಚ್ಚಾಗಿ ಗೆದ್ದಿದ್ರು. 89ರಲ್ಲಿ 84 ಗೆದ್ದಿದ್ದು, 400ಕ್ಕಿಂತ ಹೆಚ್ಚು ಸ್ಥಾನಗಳು ಗೆದ್ದಿದ್ದು. ಈ ತರದ ಫಲಿತಾಂಶಗಳು ನಾವು ನೋಡಿದ್ದೇವೆ, ಅನೇಕ ಸಾರಿ ನೋಡಿದ್ದೇವೆ. 77ರಲ್ಲಿ ಜನತಾ ಪಾರ್ಟಿ ಸ್ವೀಪ್ ಮಾಡಿಬಿಟ್ಟಿತ್ತು ಎಲ್ಲ ಕಡೆ. ಆಮೇಲೆ 80ಕ್ಕೆ ಸೋತೆ ಹೋಗ್ಬಿಡ್ತು ಜನತಾ ಪಾರ್ಟಿ 3 ವರ್ಷದಲ್ಲಿ. ಇಂದ ಒಂದೊಂದ್ಸಾರಿ ಜನಗಳು ಬದಲಾವಣೆ ಬಯಸಿ ತೀರ್ಪನ್ನು ಕೊಟ್ಟಾಗ ಇಂಥ ಫಲಿತಾಂಶಗಳು ಬರ್ತವೆ. ಹಾಗಾಗಿ ಈ ಸಾರಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿರತಕ್ಕಂಥದ್ದು ನಿಜ. ಇಡೀ ದೇಶದಲ್ಲಾಗಿದೆ, ರಾಜ್ಯದಲ್ಲೂ ಕೂಡ ಹಿನ್ನಡೆ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ಈ ತೀರ್ಪನ್ನು ನಾವು ನಮ್ರತೆಯಿಂದ, ಗೌರವದಿಂದ ಸ್ವೀಕಾರ ಮಾಡ್ತೀವಿ. ಜನರ ತೀರ್ಪು ಪ್ರಜಾಪ್ರಭುತ್ವದಲ್ಲಿ ಅದೇ ಅಂತಿಮ ಆಗಿರೋದ್ರಿಂದ ಅವ್ರು ಕೊಟ್ಟಂಥ ತೀರ್ಪನ್ನು ನಾವೆಲ್ಲರೂ ಕೂಡ ತಲೆಬಾಗಿ ಒಪ್ಪಿಕೊಳ್ಳಬೇಕಾಗಿರೋದ್ರಿಂದ ಅದನ್ನು ನಾವು ಒಪ್ಪಿಕೊಳ್ತೇವೆ. ನಾನು ಕರ್ನಾಟಕದ ಜನತೆಗೆ